ನಮಸ್ಕಾರ. ಇವತ್ತು ಸಿಂಪಲ್ ಫುಡ್ ಹೌಸಲ್ಲಿ ಸಬ್ಬಸಿಗೆ ಸೊಪ್ಪಿನ ಅಕ್ಕಿ ರೊಟ್ಟಿ ಮಾಡೋದು ಹೇಗಂತೇಳಿ ನೋಡ್ಕೊಂಡು ಬರೋಣ. ಸಬ್ಬಸಿಗೆ ಸೊಪ್ಪಿನ ರೊಟ್ಟಿ ಮಾಡಲಿಕ್ಕೆ ಈಗ 1 ಬೌಲ್ನಷ್ಟು ಸಬ್ಬಸಿಗೆ ಸೊಪ್ಪು ಕೊಚ್ಚಿಟ್ಕೊಂಡಿರೋದು ಇದನ್ನು ಹಾಕ್ಕೊಳ್ಬೇಕು. 1 ಬೌಲ್ನಷ್ಟು ನೀರುಳ್ಳಿ ಕೊಚ್ಕೊಂಡಿರೋದು ಇದನ್ನು ಹಾಕ್ಕೊಳ್ಬೇಕು. ಸ್ವಲ್ಪ ಹಸಿಮೆಣಸು ಕೊಚ್ಚಿರೋದು. ನೆಕ್ಸ್ಟು ಒಂದು ಅರ್ಧ ಬೌಲ್ನಷ್ಟು ತೆಂಗಿನಕಾಯಿ ತುರಿ, ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಇದ್ರ ಜೊತೆಗೆ 1.5 ಬೌಲ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಬೇಕು. ಪುನಃ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಇದಕ್ಕೆ ಸ್ವಲ್ಪ ಬಿಸಿನೀರನ್ನು ಹಾಕ್ಕೊಂಡು ಕಲಿಸ್ಕೊತಾ ಹೋಗ್ಬೇಕು. ಈ ಹದದಲ್ಲಿ ಈಗ ಕಲಿಸ್ಕೊಂಡು ಇಟ್ಕೊಳ್ಬೇಕು ಇದನ್ನ. ಈಗ ಕಲಿಸ್ಕೊಂಡಿರೋ ಹಿಟ್ಟಿನ ಈ ಥರ ಉಂಡೆ ತಗೊಂಡು ಒಂದು ಪ್ಲಾಸ್ಟಿಕ್ ಶೀಟಲ್ಲಿ ಎಣ್ಣೆ ಹಚ್ಕೊಂಡು ಇದನ್ನು ಹೀಗೆ ಮಾಡಿ ತಟ್ಕೊತಾ ಹೋಗ್ಬೇಕು. ಈ ಥರ ತಟ್ಕೊಂಡು ಈಗ ಇದನ್ನು ತವಾದ ಮೇಲೆ ಹಾಕಿ ಬೇಯಿಸ್ಕೋಬೇಕು. ಈಗ ಇದನ್ನು ಈ ಥರ ಫೋರ್ಕಲ್ಲಿ ಹೋಲ್ ಮಾಡ್ಕೊಳ್ಬೇಕು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಳ್ಬೇಕು ಇದನ್ನು. ಇದನ್ನೀಗ ಕೌಂಚಾಕಿ 2 ಕಡೆ ಬೇಯಿಸ್ಕೊಳ್ಬೇಕು. ಈ ಥರ 2 ಕಡೆ ಬೇಯಿಸ್ಕೊಂಡು ಇದನ್ನೀಗ ತೆಗೆದಿಟ್ಕೊಳ್ಬೇಕು. ಇನ್ನೊಂದು ರೊಟ್ಟಿನ ಮಾಡ್ಕೊಳ್ಳೋಣ. ಇದನ್ನ ಈಗ ತವಾದ ಮೇಲೆ ಹಾಕ್ಕೊಂಡು ಬೇಯಿಸ್ಕೊಳ್ಬೇಕು. ಮೇಲೆ ಹೋಲ್ ಮಾಡಿಕೊಂಡು ಎಣ್ಣೆ ಹಾಕ್ಕೊಂಡು 2 ಕಡೆ ಬೇಯಿಸ್ಕೊಳ್ಬೇಕು. ಇದನ್ನು ಕೌಂಚಾಕಿ 2 ಕಡೆ ಬೇಯಿಸ್ಕೊಳ್ಬೇಕು. ನೋಡಿ, ಸಬ್ಬಸಿಗೆ ಸೊಪ್ಪಿನ ರೊಟ್ಟಿ. ಇದಕ್ಕೆ ಯಾವುದು ಸೈಡ್ ಡಿಶ್ಶಿನ ಅಗತ್ಯ ಇಲ್ಲ.
ಇದು ತುಂಬ ಹೆಲ್ದಿ. ಇದನ್ನು ಒಂದ್ಸಲ ನೀವು ಮನೇಲಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.